ಸಿರಿಮನ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ದಾವಣಗೆರೆಯನ್ನು ವಿದ್ಯಾಕಾಶಿಯನ್ನಾಗಿಸಿದ ಶಿಕ್ಷಣ ಪ್ರೇಮಿ, ಅಜಾತಶತ್ರು, ಖ್ಯಾತ ಉದ್ಯಮಿ, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದ ಶ್ರೀಯುತ ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಶಾಮನೂರು ಶಿವಶಂಕರಪ್ಪನವರು ದಿನಾಂಕ 16/6/1931 ದಾವಣಗೆರೆಯಲ್ಲಿ ಜನಿಸಿದರು. ತಂದೆ ಕಲ್ಲಪ್ಪ, ತಾಯಿ ಸಾವಿತ್ರಮ್ಮ. ಈ ದಂಪತಿಗಳ ಹಿರಿಯ ಪುತ್ರ ಶಾಮನೂರು ಶಿವಶಂಕರಪ್ಪನವರು. ಇವರು ತಮ್ಮ ಶಿಕ್ಷಣವನ್ನು ದಾವಣಗೆರೆಯಲ್ಲಿ ಪೂರೈಸುತ್ತಾರೆ. ಕೇವಲ SLC ಮತ್ತು ಇಂಟರ್ಮೀಡಿಯೇಟ್ ಶಿಕ್ಷಣವನ್ನು ದಾವಣಗೆರೆಯಲ್ಲೇ ಮುಗಿಸುತ್ತಾರೆ. ಇಷ್ಟೆಲ್ಲ ಕಡಿಮೆ ಶಿಕ್ಷಣವನ್ನು ಪಡೆದು ಕೇವಲ SLC ಇಂಟರ್ಮೀಡಿಯೇಟ್ ಮಾಡಿರುವ ಇವರು ಕಟ್ಟಿದ್ದು ಮಾತ್ರ ಬೃಹತ್ ಸಾಮ್ರಾಜ್ಯವನ್ನು. ಅದರ ಬಗ್ಗೆ ಮುಂದುವರೆದು ನಾವು ತಿಳಿದುಕೊಳ್ಳೋಣ. ಶಾಮನೂರು ಶಿವಶಂಕರಪ್ಪನವರು ಪ್ರತಿಷ್ಠಿತ ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ LKG UKG ತರಗತಿಯಿಂದ ಹಿಡಿದು PG ತರಗತಿಯವರೆಗೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜುಗಳನ್ನು ಸ್ಥಾಪಿಸಿದರು. ಆರಂಭದಲ್ಲಿ ಕೆಲವು ಶಾಲೆಗಳಿದ್ದ ಇವರ ಸಂಸ್ಥೆ ಈಗ ಪ್ರಸ್ತುತ 54 ಕಾಲೇಜುಗಳನ್ನು ಹೊಂದಿದ್ದು ಸಹಸ್ರಾರು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನು ನಡೆಸುತ್ತಿದ್ದಾರೆ. ಪ್ರತಿ ವರ್ಷವೂ ಸಾವಿರಾರು ಮಕ್ಕಳು ವೈದ್ಯಕೀಯ ಶಿಕ್ಷಣವನ್ನು ಮುಗಿಸುತ್ತಾರೆ ಹಾಗೂ ಇಂಜಿನಿಯರಿಂಗ್ ಶಿಕ್ಷಣವನ್ನು ಮುಗಿಸಿಕೊಂಡು ಬರುತ್ತಿದ್ದಾರೆ. ಪ್ರಪಂಚದಾದ್ಯಂತ ಇವರ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದಂತಹ ಮಕ್ಕಳು ಕರ್ತವ್ಯವನ್ನು ನಿರ್ವಹಿಸುತ್ತಿರುವುದು ಈ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಈ ಸಂಸ್ಥೆಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಗಳು ಪ್ರಪಂಚಕ್ಕೆ, ಇಡೀ ದೇಶಕ್ಕೆ ಮಾದರಿಯಾಗಿವೆ. ಇಲ್ಲಿ ಉತ್ತಮವಾದ ಚಿಕಿತ್ಸಾ ಸೌಲಭ್ಯಗಳು ದೊರೆಯುತ್ತಿರುವುದು ನಮ್ಮೆಲ್ಲರಿಗೂ, ಈ ಭಾಗದ ಜನರಿಗೆ ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ ಸ್ನೇಹಿತರೆ. ಶಾಮನೂರು ಶಿವಶಂಕರಪ್ಪನವರು ಕೇವಲ ತಮ್ಮ ಅಭಿವೃದ್ಧಿಯನ್ನು ಗಮನಿಸಿದವರಲ್ಲ, ಇಡೀ ಸಮಾಜದ ಅಭಿವೃದ್ಧಿಗಾಗಿ, ದಾವಣಗೆರೆಯ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದವರು. ಜನಕಲ್ಯಾಣ ಟ್ರಸ್ಟಲ್ಲಿ 5 ಕೋಟಿಯನ್ನು ಠೇವಣಿ ಇಟ್ಟು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ನೀಡುತ್ತಿದ್ದಾರೆ. ಬಡವರ ಮದುವೆಗಳಿಗಾಗಿ ಶಿವಪಾರ್ವತಿ ಕಲ್ಯಾಣ ಮಂದಿರವನ್ನು ನಿರ್ಮಿಸಿದ್ದಾರೆ. ಕರೋನಾ ಕಾಲದಲ್ಲಿ ದೇಶ ಸಂಕಷ್ಟದಲ್ಲಿದ್ದಾಗ 6 ಕೋಟಿ ಕರೋನಾ ಲಸಿಕೆಗಳನ್ನು ಉಚಿತವಾಗಿ ಹಂಚಿ ಆಗ ತಮ್ಮ ಉದಾರತನವನ್ನು ಮೆರೆದಿದ್ದಾರೆ. ಬಾಪೂಜಿ ಕೋಆಪರೇಟಿವ್ ಸೊಸೈಟಿಯನ್ನು ನಿರ್ಮಿಸಿ ಬಡಬಗ್ಗರಿಗೆ ಅತಿ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯಗಳನ್ನು ನೀಡುತ್ತಿದ್ದಾರೆ. ಲಕ್ಷ್ಮೀ ಫ್ಲೋರ್ ಮಿಲ್, ಶಾಮನೂರು ಶುಗರ್ಸ್ ಲಿಮಿಟೆಡ್, ದಾವಣಗೆರೆ ಶುಗರ್ಸ್ ಲಿಮಿಟೆಡನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಸಕ್ಕರೆ ಡಿಸ್ಟಿಲರಿ, ವಿದ್ಯುತ್ ಉತ್ಪಾದಿಸಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟು ಅವರು ಬದುಕು ರೂಪಿಸಿಕೊಳ್ಳಲು ನೆರವಾಗಿದ್ದಾರೆ. ಇವರ ಜನತೆಗಾಗಿ ಮೀಸಲಿರಿಸಿರುವ ಹಲವಾರು ಕಾರ್ಯಕ್ರಮಗಳಲ್ಲಿ ದೀನ ದಲಿತರಿಗೆ, ಬಡವರಿಗಾಗಿ ಸಾಕಷ್ಟು ಶ್ರಮವಹಿಸಿ ದುಡಿದಿದ್ದಾರೆ. ಶ್ರೀಯುತರು 1969ರಲ್ಲಿ ರಾಜಕೀಯ ಪ್ರವೇಶ ಮಾಡುತ್ತಾರೆ. ದಾವಣಗೆರೆ ಪುರಸಭೆಯ ಸದಸ್ಯರಾಗಿ 1969ರಲ್ಲಿ ಆಯ್ಕೆಯಾಗಿ 1971ರಲ್ಲಿ ಅಧ್ಯಕ್ಷರಾಗುತ್ತಾರೆ. 1994ರಲ್ಲಿ ಮೊದಲ ಬಾರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗುತ್ತಾರೆ. 1998ರಲ್ಲಿ ಲೋಕಸಭಾ ಸದಸ್ಯರಾಗಿಯೂ ಆಯ್ಕೆಯಾಗುತ್ತಾರೆ. 2013ರಿಂದ ನಿರಂತರವಾಗಿ ಇಂದಿನವರೆಗೂ ಅವರು ಶಾಸಕರಾಗಿದ್ದರು. 2013ರಿಂದ ಅವರು 2016ರವರೆಗೆ ತೋಟಗಾರಿಕಾ ಸಚಿವರಾಗಿ ಅನನ್ಯ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶಿವಶಂಕರಪ್ಪನವರು 95 ವಸಂತಗಳನ್ನು ಪೂರೈಸಿ ಇತ್ತೀಚೆಗೆ ವಯೋಸಹಜ ಕಾಯಿಲೆಗಳಿಂದ ನರಳುತ್ತಿದ್ದರು. ದಿನಾಂಕ 14/12/2025 ಚಿಕಿತ್ಸೆ ಫಲಕಾರಿಯಾಗದೆ ಅವರು ಶಿವೈಕ್ಯರಾಗುತ್ತಾರೆ. ಇವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆನೇ. ಇಷ್ಟೊಂದು ಸಾಮಾಜಿಕ ಸೇವೆ ಸಲ್ಲಿಸಿರುವ ಇವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಹುಡುಕಿಕೊಂಡು ಬರುತ್ತವೆ. 2008ರಲ್ಲಿ ಕುವೆಂಪು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಲಾಗುತ್ತದೆ. 2005ರಲ್ಲಿ ಅಭಿಮಾನಿಗಳಿಂದ ಅಮೃತ ಪುರುಷ ಮತ್ತು ಕರ್ನಾಟಕ ಸರ್ಕಾರದಿಂದ ಅತ್ಯುತ್ತಮ ಕೈಗಾರಿಕೋದ್ಯಮಿ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. 1990ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ದಾವಣಗೆರೆಯ ನಾಗರಿಕರಿಂದ ವಿದ್ಯಾಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿದೆ. ಶಿವಶಂಕರಪ್ಪನವರ ಪತ್ನಿಯವರು ಕೆಲವು ವರ್ಷಗಳ ಹಿಂದೆ ತೀರಿಕೊಂಡಿದ್ದಾರೆ. ಇವರಿಗೆ 3 ಜನ ಗಂಡು ಮಕ್ಕಳು, 4 ಹೆಣ್ಣು ಮಕ್ಕಳು. ಈ 3 ಜನ ಗಂಡು ಮಕ್ಕಳಲ್ಲಿ ಇವತ್ತಿನ ಸರ್ಕಾರದಲ್ಲಿ ಸಚಿವರಾಗಿರತಕ್ಕಂತಹ ಶಾಮನೂರು ಮಲ್ಲಿಕಾರ್ಜುನ್ ಅವರು 3 ಬಾರಿ ಶಾಸಕರಾಗಿದ್ದು ಸದ್ಯ
ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕಾ ಸಚಿವರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸದಾ ಸಮಾಜಕ್ಕಾಗಿ, ಕಾಂಗ್ರೆಸ್ ಪಕ್ಷಕ್ಕಾಗಿ ತಮ್ಮ ಜೀವವನ್ನೇ ಮುಡುಪಾಗಿಟ್ಟವರು. ಇವರು ಮನಸ್ಸು ಮಾಡಿದ್ದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗುವುದರಲ್ಲಿ ಸಂದೇಹವೇ ಇರಲಿಲ್ಲ. ಯಾವತ್ತೂ ಇವರು ರಾಜಕಾರಣದಲ್ಲಿ ಕಪಟತನವನ್ನು ಪ್ರದರ್ಶಿಸಲೇ ಇಲ್ಲ. ನಿಯತ್ತಿನ ರಾಜಕಾರಣಿಯಾಗಿ ತಮ್ಮ ಕೈಯಿಂದ ದುಡ್ಡನ್ನು ಕಳೆದುಕೊಂಡು ರಾಜಕಾರಣ ಮಾಡಿದಂಥವರು. ರಾಜಕೀಯದಿಂದ ದುಡ್ಡು ಗಳಿಸಲು ರಾಜಕೀಯ ಮಾಡಲಿಲ್ಲ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಕಾಯಂ ಖಜಾಂಚಿಯಾಗಿ ಪಕ್ಷ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತವರು. ಪಕ್ಷಕ್ಕಾಗಿ ಹಣ ಸುರಿದು ಪಕ್ಷವನ್ನು ಸಂಘಟಿಸಿದವರು. ಇವರು ಮಂತ್ರಿ ಪದವಿಗಾಗಿ ಎಂದೂ ಲಾಬಿ ನಡೆಸಲಿಲ್ಲ. ಮಂತ್ರಿ ಪದವಿಯ ತಾನಾಗಿ ಹುಡುಕಿಕೊಂಡು ಬಂದಾಗ ಮಂತ್ರಿ ಪದವಿಯನ್ನು ನಿಭಾಯಿಸಿದರು. ಇನ್ನು ಮುಖ್ಯಮಂತ್ರಿ ಪದವಿಗಂತೂ ಲಾಬಿ ಭಾಳ ದೂರವೇ ಉಳಿಯಿತು. ಇವರು ಮನಸ್ಸು ಮಾಡಿದ್ದರೆ ಇವರ ಆರ್ಥಿಕ ತಾಕತ್ತಿನಿಂದ ಈ ರಾಜ್ಯದ ಮುಖ್ಯಮಂತ್ರಿಯಾಗುವುದು ಇವರಿಗೆ ಕಷ್ಟವೇನಾಗಿರಲಿಲ್ಲ. ಶಾಮನೂರು ಶಿವಶಂಕರಪ್ಪನವರು ಮಧ್ಯಮ ವರ್ಗದಲ್ಲಿ ಹುಟ್ಟಿ ಬೆಳೆದು ಒಬ್ಬ ದೊಡ್ಡ ಉದ್ಯಮಿಯಾಗಿದ್ದು ಸಾವಿರಾರು ಜನಕ್ಕೆ ಬದುಕು ಕಲ್ಪಿಸಿಕೊಟ್ಟಂಥವರು. ಶಾಮನೂರು ಶಿವಶಂಕರಪ್ಪವರಲ್ಲಿ ಇನ್ನು ನಮಗೆ ನೆನಪು ಮಾತ್ರ. ಅವರ ಆದರ್ಶಗಳು, ಅವರ ಜೀವನ ಮೌಲ್ಯಗಳು ನಮಗೆಲ್ಲರಿಗೂ ಮಾರ್ಗದರ್ಶನ. ಇಂದಿನ ಯುವ ಪೀಳಿಗೆ ಇವರನ್ನು ಆದರ್ಶವಾಗಿಟ್ಟುಕೊಂಡು ಇವರಿಂದ ಪ್ರೇರೇಪಿತರಾಗಿ ದೇಶ ಕಟ್ಟುವ ಕೆಲಸವನ್ನು ಮಾಡಿಕೊಳ್ಳಬಹುದು. ಇಂದು ಸಾಕಷ್ಟು ನಿರುದ್ಯೋಗ ಸಮಸ್ಯೆಯಲ್ಲಿ ಬಳಲುತ್ತಿರುವ ಯುವಕರು ಇವರನ್ನು ಆದರ್ಶವಾಗಿಟ್ಟುಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು. ಈ ತರಹದ ವಿಡಿಯೋಗಳನ್ನು ಮಾಡಲು ತಾವುಗಳು ನಮಗೆ ಪ್ರೇರಣೆ ನೀಡಲು ಈ ಮೂಲಕ ಕೋರುತ್ತೇನೆ. ಮಧ್ಯಮ ವರ್ಗದಲ್ಲಿ ಹುಟ್ಟಿದಂತಹ ಇವರ ಸಾಧನೆ ನಮ್ಮೆಲ್ಲರಿಗೂ ಮಾರ್ಗದರ್ಶನ. ಇದುವರೆಗೆ ವಿಡಿಯೋ ನೋಡಿದಂತಹ ಎಲ್ಲ ಸನ್ಮಿತ್ರರಿಗೂ ಅನಂತ ಧನ್ಯವಾದಗಳು. ನಮ್ಮ ಚಾನಲ್ನೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ದಯಮಾಡಿ ಕಾಮೆಂಟ್ ಮಾಡುವುದನ್ನು ಮಿಸ್ ಮಾಡಬೇಡಿ. ನೀವು ನೀಡುವ ಕಾಮೆಂಟಿಂದ ನಾವು ವಿಡಿಯೋ ಮಾಡುವುದನ್ನು ಸುಧಾರಿಸಿಕೊಳ್ಳಬಹುದು. ಉತ್ತಮ ಮಾಹಿತಿಗಳನ್ನು ನಿಮಗೆ ತಲುಪಿಸಲು ನೆರವಾಗುತ್ತದೆ ಸ್ನೇಹಿತರೆ. ಈ ರೀತಿಯಾಗಿ ಸಮಾಜಕ್ಕಾಗಿ ದುಡಿದಂಥವರ ವಿಡಿಯೋಗಳನ್ನು ಆಗಾಗ್ಗೆ ತರುತ್ತೇವೆ. ನೀವು ನೀಡುವಂತಹ ಕಾಮೆಂಟ್, ನೀವು ನೀಡುವಂತಹ ಸಲಹೆಗಳು ಸದಾ ಸ್ವೀಕರಿಸಲು ನಾವು ಸಿದ್ಧರಿದ್ದೇವೆ ಸ್ನೇಹಿತರೆ. ಕೊನೆಯದಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಬರುತ್ತೇನೆ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸ್ನೇಹಿತರೆ.